ಹಲೋ ವಿದ್ಯಾರ್ಥಿಗಳೇ, ಉಮಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸೊ ನನ್ನ ಕಾಮೆಂಟ್ ಸೆಕ್ಷನ್ ತುಂಬ ಜನ ಕೇಳೋ ಒಂದು ಪ್ರಶ್ನೆ ಏನಂದರೆ, ಒಂದು ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬಿಡ್ತಾರೆ ಅಂತಂದು ಕೇಳ್ತಿದ್ರು ಫ್ರೆಂಡ್ಸ್. ಸೊ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಏನು BCD2 ಮತ್ತು Z ಇದಾರಲ್ಲ, ಇವ್ರದ್ದು ಕಾನ್ಸನೆಂಟ್ ಲೆಟರ್ಸ್ ಇದಾರಲ್ಲ, ಇವ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗಿದೆ 25ರಿಂದ 29ನೇ ತಾರೀಕುವರೆಗಿದೆ. ಇವ್ರು ಮುಗಿದಿದ ನಂತರ ಪ್ಲಸ್ ನಮ್ಮದು ಒಂದು ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂಡರ್ ಪ್ರಾಸೆಸಲ್ಲಿದೆ, ಇನ್ನು ಮುಗ್ದಿಲ್ಲ. ಅದು ಹಂಗಾಗಿ ಅಂಡರ್ ಪ್ರಾಸೆಸಲ್ಲಿದೆ. ಹಾಗಾಗಿ ಇವ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದಿದ ನಂತರ 29ನೇ ತಾರೀಕು, ಹಾಗೆಯೇ ನಮ್ಮದು ಆನ್ಲೈನ್ ಅಂಡರ್ ಪ್ರಾಸೆಸಲ್ಲಿ ಇವೆರಡು ಮುಗಿದು ನೆಕ್ಸ್ಟ್ ತಿಂಗಳ ಒಂದನೇ ವಾರದಲ್ಲಿ ಅಥವಾ 2ನೇ ವಾರದಲ್ಲಿ ನಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ ಬಿಡ್ತಾರೆ ಫ್ರೆಂಡ್ಸ್. ನಾನು ನಿಮ್ಮ ಜೊತೆಯಲ್ಲಿ ಪ್ರತಿದಿನ ನಾನು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ, ಹಾಗೆಯೇ ಇಮೇಲ್ ಕೂಡ ಮಾಡ್ತಿದ್ದೀನಿ ಯಾವಾಗ ಬಿಡ್ತಾರೆ ಅಂತಂದು. ಸೊ ಬಂದಿದ್ದ ಸಮಾಚಾರ ಏನಂದರೆ, ಜುಲೈ 1ನೇ ವಾರದಲ್ಲಿ ಅಥವಾ 2ನೇ ವಾರದಲ್ಲಿ ನಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಡ್ಬೋದಾಗಿದೆ. ಸೊ ನಿಮ್ಮ ಕಾಲೇಜ್ ಲೀಸ್ಟ್ ಜೊತೆಗೆ ನೀವು ರೆಡಿಯಾಗಿರಿ. ವೆರಿಫಿಕೇಷನ್ ಸ್ಲಿಪ್ ಬಿಟ್ಟಿದ ತಕ್ಷಣ ಒಂದು ಪಾಸ್ವರ್ಡನ್ನು ಯೂಸ್ ಮಾಡಿ ನಾವು ಒಂದು ಲಾಗಿನ್ ಆಗ್ತೀವಿ. ಸೊ ಕಾಲೇಜ್ ಲೀಸ್ಟು, ನೀವು ಏನೇನು ಕಾಲೇಜ್ ವಿಸಿಟ್ ಕೊಡೋದು, ಡಾಕ್ಯುಮೆಂಟ್ಸ್ ಏನೇನು ಬೇಕು, ಹಾಗೆಯೇ ಎಲ್ಲರಿಗೂ ಪ್ರಿಪೇರ್ ಆಗಿರಿ ಫ್ರೆಂಡ್ಸ್. ಒಂದು ಸಲ ವೆರಿಫಿಕೇಷನ್ ಸ್ಲಿಪ್ ಬಂತಂದರೆ ಯಾವ ಥರ ತಡ ಮಾಡೋಂಗಿಲ್ಲ. ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಬಿಡ್ಕೊತ ಹೋಗ್ತಿರ್ತಾರೆ, ಟೈಮ್ ವೇಸ್ಟ್ ಮಾಡಲ್ಲ. ಸೊ ಹಂಗಾಗಿ ಕಾಲೇಜ್ ಲೀಸ್ಟ್ ಆಯಿತು, ರೆಡಿ ಮಾಡ್ಕೊಳ್ಳಿ, ಕಟ್ ಆಫ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಮುಂದಿನ ಸಮಾಚಾರಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ನಿಮ್ಮ ಉಮಾಸ್ ಲೈಫ್ ಸ್ಟೈಲ್. ಥ್ಯಾಂಕ್ ಯು ಫ್ರೆಂಡ್ಸ್.